ಆಗೋಗ್ಬಿಟ್ಟಿದೆ ರಾಜ್ಯ ಬಿಜೆಪಿಯ ಕತೆ. ನಾಯಕರ ನಿರ್ಧಾರಕ್ಕೆ ಕಾರ್ಯಕರ್ತರು ಗಲಿಬಿಲಿ ಆಗ್ಬಿಟ್ಟಿದ್ದಾರೆ. ಮನೆಯೊಂದು ಮೂರು ಬಾಗಿಲಾಗ್ತಾ ಇದೆ ರಾಜ್ಯ ಬಿಜೆಪಿಯ ಕತೆ. ನಾಯಕರ ನಿರ್ಧಾರಕ್ಕೆ ಕಾರ್ಯಕರ್ತರು ಗಲಿಬಿಲಿ ಅಂತಿದ್ದಾರೆ. ವಿಜೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಅವರ ಟೀಮ್ ಆಗಿದೆ. ಈಗ ಆರ್ಭಟ ಧೈರ್ಯ ಹೇಳಬೇಕಾಗಿರುವಂತಹ ನಾಯಕರಲ್ಲಿ ಕಚ್ಚಾಟ ಶುರುವಾಗಿದೆ. ರಾಜ್ಯ ಬಿಜೆಪಿ ಪಡಸಾಲಿಯಲ್ಲಿ ಮತ್ತೆ ಕಚ್ಚಾಟ ಶುರುವಾಗಿರುವಂತದ್ದು. ಈಗಾಗಲೇ ಒಂದು ಬಣ ಆಗೋಗ್ಬಿಟ್ಟಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರ ಟೀಮ್ ಒಂದು ಕಡೆ ಆದ್ರೆ BY ವಿಜಯೇಂದ್ರ ಅವರನ್ನ ಒಂದು ಟೀಮ್ ಮಾಡಿಬಿಟ್ಟಿದ್ದಾರೆ. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿರುವುದು ಸುತಾರಾಮ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಜೆಪಿಯ ನಾಯಕರಿಗೆ. ಹಾಗಾಗಿ ಮನೆಯೊಂದು ಮೂರು ಬಾಗಿಲಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮನೆಯೊಂದು ಮೂರು ಬಾಗಿಲಾಗ್ತಾ ಇದೆ. ನಾಯಕರ ನಿರ್ಧಾರಕ್ಕೆ ಕಾರ್ಯಕರ್ತರು ಗಲಿಬಿಲಿ ಆಗ್ತಿದ್ದಾರೆ. ವಿಜೇಂದ್ರ ಅವರು ಒಟ್ಟು 3 ತಂಡಗಳನ್ನ ರಾಜ್ಯ ಪ್ರವಾಸಕ್ಕೆ ಸಜ್ಜುಗೊಳಿಸಿದ್ದಾರೆ. ಆದರೆ ಯತ್ನಾಳ್ ಬಣ ನವೆಂಬರ್ 25ನೇ ತಾರೀಕಿನಿಂದ ಡಿಸೆಂಬರ್ 1ರವರೆಗೆ ಅಭಿಯಾನಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದೆ. ಹಾಗಾಗಿ BY ವಿಜಯೇಂದ್ರ ಹೇಳ್ತಾ ಇರುವಂತಹ ಮಾತನ್ನ ಕೇಳೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್, ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಅವರು ಕೇಳೋದಕ್ಕೆ ಸುತಾರಾಮ್ ಒಪ್ಕೊಳ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಒಂದು ಕಡೆ BY ವಿಜಯೇಂದ್ರ ಅವರು 1 ವರ್ಷ ಆಯ್ತು ಏನು ಅವರ ಸ್ಥಾನವನ್ನ ಅಲಂಕರಿಸಿ. ಅದರ ಸಂಭ್ರಮದಲ್ಲಿದ್ದಾಗಲೇ ಇತ್ತ ವಿರೋಧಿ ಬಣ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ. ವಕ್ಫಾಸ್ತಿ ವಿವಾದ ಹೆಸರಲ್ಲಿ ಯತ್ನಾಳ್ ಬಣ ಪ್ರತ್ಯೇಕ ಪಾದಯಾತ್ರೆಗೆ ತೀರ್ಮಾನವನ್ನ ಕೈಗೊಂಡಿದೆ. ಯತ್ನಾಳ್ ನಮ್ಮವರು ಅಂತಾನೆ ವಿಜಯೇಂದ್ರ ಕೂಡ 3 ತಂಡಗಳನ್ನ ರಚನೆ ಮಾಡಿದ್ದಾರೆ. ಆದ್ರೆ BY ವಿಜಯೇಂದ್ರ ಅನ್ಕೋಬಹುದು. ಆದ್ರೆ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಮಾತ್ರ ಯತ್ನಾಳ್ ಅವರನ್ನ BY ವಿಜಯೇಂದ್ರ ಅವರನ್ನ ನಮ್ಮ ಹುಡುಗ ಅಂತ ಅಂದ್ಕೊಳ್ತಾ ಇಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಮತ್ತೆ 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 ಒಡೆದ ಮನೆಯಾಗ್ತಾ ಇದೆ. ಇದು ಕಾಂಗ್ರೆಸ್ಗೆ ಮತ್ತಷ್ಟು ಬೂಸ್ಟ್ ಅನ್ನ ತಂದ್ಕೊಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ 136 ಸೀಟ್ನ ಬಹುಮತದ ಸರ್ಕಾರದ ತಪ್ಪುಗಳನ್ನ ತಿದ್ದಿ ತಿಳಿಸಬೇಕಾದಂತಹ ವಿರೋಧ ಪಕ್ಷ ಬಿಜೆಪಿಯಲ್ಲೇ ಒಗ್ಗಟ್ಟು ಮಾಯ ಆಗ್ತಾ ಇದೆ. ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ. ಅಳಿವು ಉಳಿವಿನ ಪ್ರಶ್ನೆ ಅಂತ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಚುನಾವಣೆಯನ್ನು ಕಂಪ್ಲೀಟ್ ಆಯ್ತು, ರಿಸಲ್ಟ್ಗಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಇವರು ಇವರದ್ದೇ ಆದಂತಹ ಬಣವನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. RSS ಪ್ರಮುಖರು 2 ಬಣಗಳನ್ನ ಕರೆಸಿ ಸಂಧಾನ ಸಭೆಯನ್ನು ಕೂಡ ಮಾಡಿದ್ರು ಸರಿ ಹೋಗ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿರುವಂತಹ 2 ಬಣದ ತಿಕ್ಕಾಟಕ್ಕೆ ಬ್ರೇಕ್ ಇನ್ನೂ ಕೂಡ ಬಿದ್ದಿಲ್ಲ. ಇದಕ್ಕೆ ಸಾಕ್ಷಿಯಾಗಿರೋದು ವಕ್ಫ್ ವಿವಾದ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತಂದ್ರೆ ರಾಜ್ಯದಾದ್ಯಂತ ರೈತರು ಮಠ ಮಂದಿರಗಳ ಆಸ್ತಿಗಳ ಪಹಣಿಗಳಲ್ಲಿ ವಕ್ಫಾಸ್ತಿ ಅಂತ ನಮೂದಿಯಾಗಿದೆ. ಇದೇ ವಿಷಯದಲ್ಲಿ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಬೇಕಾಗಿದ್ದಂತಹ ಕಮಲ ಕಳಿಗಳು ಮತ್ತೆ ಕಚ್ಚಾಡ್ಕೊಳ್ತಿದ್ದಾರೆ. BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ 1 ವರ್ಷದ ಸಂಭ್ರಮದಲ್ಲಿದ್ದಾಗಲೇ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಬಟಾಬೈಲ ಆಗ್ತಾ ಇದೆ. ರಾಜ್ಯದಾದ್ಯಂತ ಈಗಾಗಲೇ ಟೀಮ್ ಆರ್ಭಟಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂದ್ರೆ ರೈತರು ಹಾಗೆ ಮಠ ಮಂದಿರಗಳ ಪಹಣಿಯಲ್ಲಿ ಸರ್ಕಾರದಿಂದ ವಕ್ಫಾಸ್ತಿ ಅಂತ ನಮೂದಾಗೋಗ್ಬಿಟ್ಟಿದೆ. ಹೀಗಾಗಿ ರಾಜ್ಯದ ಜನರನ್ನ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ನೈಜ ವರದಿಯನ್ನ ಸಂಗ್ರಹಿಸಿ ಅಂತ ಈಗಾಗಲೇ ಬಿಜೆಪಿ ನಾಯಕರು ಶಬ್ದವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಜನರಿಂದ ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಬಿಜೆಪಿ ಸಜ್ಜಾಗಿದೆ. ಆದ್ರೆ ಬಿಜೆಪಿಯಲ್ಲೇ ಒಗ್ಗಟ್ಟು ಮಾಯವಾಗಿ ಬಿಕ್ಕಟ್ಟು ತಲೆದೂರ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ BY ವಿಜಯೇಂದ್ರ ಅವರ ಆಪ್ತರ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಇನ್ನೊಂದು ಕಡೆ ಬಿಜೆಪಿ ಬಂಡಾಯ ನಾಯಕರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅರವಿಂದ ಲಿಂಬಾವಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಸೇರಿದಂತೆ ಅನೇಕ ನಾಯಕರು ಬಂಗಾರಪ್ಪನವರ ಮನೆಯಲ್ಲಿ ಸಭೆ ಕೂಡ ನಡೆಸಿದ್ರು. ಒಂದು ಕಡೆ BY ವಿಜಯೇಂದ್ರ 3 ತಂಡಗಳನ್ನ ರಚಿಸಿ ರಾಜ್ಯ ಪ್ರವಾಸಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆದ್ರೆ ಏನ್ ಯೂಸ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ.
ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬಿಜೆಪಿ ಬಂಡಾಯ ನಾಯಕರಿಂದ ರಾಜ್ಯ ಯಾತ್ರೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಯಾವ ತರ ಆಗೋಗ್ಬಿಟ್ಟಿದೆ ಅಂತಂದ್ರೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಒಂದ್ ಕಡೆ ವಿಜೇಂದ್ರ ಆಪ್ತರಿಂದ ಕರ್ನಾಟಕ ಸುತ್ತಾಟವನ್ನು ನಡೆಸೋದಕ್ಕೆ ಈಗಾಗಲೇ ಒಂದು ಕಡೆ ಪ್ಲಾನ್ ನಡೀತಾ ಇದೆ. ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗಮನಿಸಬಹುದು. ಟೀಮ್ 1 ಯಾರ್ಯಾರಿದ್ದಾರೆ ಈ ಟೀಮ್ 1 ನಲ್ಲಿ ಹಾಗಾದ್ರೆ ಅಂತಂದ್ರೆ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಇವರು ಇರ್ತಾರೆ. ಇವರು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಇಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಅಷ್ಟೇ ಅಲ್ಲದೆ ಕೊಪ್ಪಳ, ಗದಗ, ವಿಜಯಪುರ, ಬಾಗಲಕೋಟೆ BY ವಿಜೇಂದ್ರ ಇವರ ಅಂಡರಲ್ಲಿ ಬರುತ್ತೆ. ಈ ಜಿಲ್ಲೆಗಳಿಗೆ ತೆರಳುತ್ತಾಲೆ ಅಲ್ಲಿ ವಕ್ಫ್ ನಿಂದ ಏನೇನೆಲ್ಲ ಅನಾಹುತ ಆಗಿದೆ, ಎಷ್ಟೆಷ್ಟೆಲ್ಲ ಸಂಕಷ್ಟವನ್ನ ಎದುರಿಸಿದ್ದಾರೆ, ಇದರಿಂದ ರಾಜ್ಯ ಸರ್ಕಾರಕ್ಕೆ ಏನೇನೆಲ್ಲ ಚಾಟಿಯನ್ನ ಬೀಸಬಹುದು ಅಂತ BY ವಿಜೇಂದ್ರ ಅವರ ತಂಡ ಏನಿದೆಯಲ್ಲ, ಭಗವಂತ ಖೂಬಾ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಮುರುಗೇಶ್ ನಿರಾಣಿ ಆಗಿರ್ಬೋದು, ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಶ್ರೀರಾಮುಲು, ರಮೇಶ್ ಜಾರಕಿಹೊಳಿ, ಈರಣ್ಣ ಕಡಾಡಿ ಇವರೆಲ್ಲರೂ ಕೂಡ ಟೀಮ್ 1 ಇದರಲ್ಲಿರ್ತಾರೆ. ಇವರು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಈ ಭಾಗದಲ್ಲಿ ಸಂಚಾರವನ್ನು ನಡೆಸ್ತಾರೆ. ಇಲ್ಲಿ ಅತಿ ಹೆಚ್ಚಾಗಿ ವಕ್ಫ್ ಸಮಸ್ಯೆ ಬಗ್ಗೆನೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪವನ್ನು ಕೂಡ ನಡೆಸ್ತಾರೆ. ನೋಡಿ, ಈಗ ಟೀಮ್ 1 ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ BY ವಿಜೇಂದ್ರ ಅವರು ಅವರ ಜೊತೆಯಲ್ಲೇ ಅವರನ್ನ ಹಾಕೊಂಡಿದ್ದಾರೆ. ಬಟ್ ಇಲ್ಲಿ ಸುತಾರಾಮ್ ರಮೇಶ್ ಜಾರಕಿಹೊಳಿ ಅವರು ಒಪ್ಕೊಳ್ತಾ ಇಲ್ಲ. ನಾನು ಯಾಕೆ BY ವಿಜೇಂದ್ರ ಅವರ ಜೊತೆಯಲ್ಲೇ ಹೋಗ್ಲಿ, ಅವರಿನ್ನು ಬಚ್ಚ, ಇದೆಲ್ಲ ಹೇಳಿಕೆ ಅವರೇ ಕೊಟ್ಟಿರುವಂಥದ್ದು. ಅವರಿನ್ನು ಬಚ್ಚ, ಅವರು ನಮಗೆ ಸ್ಥಾನ ಕೊಡಬೇಕಾಗಿತ್ತು ಅಂಥದ್ರಲ್ಲಿ ಏನು ಕುಟುಂಬ ರಾಜಕಾರಣ ಮಾಡಿಕೊಂಡು ರಾಜ್ಯಾಧ್ಯಕ್ಷ ಸ್ಥಾನ BY ವಿಜೇಂದ್ರ ಪಡ್ಕೊಂಡಿದ್ದಾರೆ. ನಾವು ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ, ನಾವು BY ವಿಜೇಂದ್ರ ಅವರನ್ನ ಇಲ್ಲಿವರೆಗೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಕೆಯನ್ನು ಕೊಟ್ಟರು. ಒಂದು ಕಡೆ BY ವಿಜೇಂದ್ರ ಅವರ ಟೀಮ್ 1 ಆದ್ರೆ ಟೀಮ್ 2 R ಅಶೋಕ್ ಅವರ ಟೀಮ್ ಆಗಿದೆ. ಈ ಟೀಮ್ 2 ಅಲ್ಲಿ ಎಲ್ಲೆಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನೋದನ್ನ ಗಮನಿಸಬಹುದಾಗುತ್ತೆ. ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಈ ಭಾಗದಲ್ಲಿ R ಅಶೋಕ್, ಮಾಜಿ CM ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಟೀಮ್ 2 ನಲ್ಲಿ ಇರ್ತಾರೆ. ಅಷ್ಟೇ ಅಲ್ಲದೆ ರೇಣುಕಾಚಾರ್ಯ, N ಮಹೇಶ್, ದೊಡ್ಡನಗೌಡ ಪಾಟೀಲ್ ಅವರು ಕೂಡ ಟೀಮ್ 2 ನಲ್ಲಿ ಇರ್ತಾರೆ. ಇವರೆಲ್ಲರೂ ಕೂಡ ಅಷ್ಟೇ. ಇಲ್ಲಿ ನೋಡಿ, ಇನ್ನೊಂದು ಗಮನಿಸಬಹುದು, ಭಾರತಿ ಶೆಟ್ಟಿ ಅವರು ಇರ್ತಾರೆ, ಹಾಗೆ ಡಾಕ್ಟರ್ BC ನವೀನ್ ಕುಮಾರ್ ಅವರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಟೀಮ್ 2 ನಲ್ಲಿದ್ರೆ ಎಲ್ಲೆಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಚಾಮರಾಜನಗರ, ಮೈಸೂರು ನಗರ ಗ್ರಾಮಾಂತರ, ಮಂಡ್ಯ ಈ ಭಾಗದಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಏನು ಒಂದು ಕಪ್ಪು ಚುಕ್ಕಿಯನ್ನ ತರೋದಕ್ಕೆ ಟೀಮ್ ರೆಡಿ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇಲ್ಲಿ ಫಸ್ಟ್ ಟೀಮ್ ನಲ್ಲಿ BY ವಿಜೇಂದ್ರ ಅವರ ಟೀಮ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಹಾಕೊಂಡ್ರೆ, ಟೀಮ್ 2 ನಲ್ಲಿ ಅಂದ್ರೆ R ಅಶೋಕ್ ಅವರ ತಂಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹಾಕಲಾಗಿದೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಾ ಇಲ್ಲ. ನೀವು ಟೀಮ್ 2 ಆದ್ರೂ ಮಾಡ್ಕೊಳ್ಳಿ, ಟೀಮ್ 1 ಆದ್ರೂ ಮಾಡ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆ ಬರೋದಿಲ್ಲ, ನಾವೇ ಒಂದು ತಂಡ ಕಟ್ಕೊಳ್ತೀವ್ರಿ, ನಿಮ್ಮ ಜೊತೆ ಬಂದು ನಾವ್ಯಾಕೆ ಪ್ರವಾಸ ಮಾಡೋಣ, ನಮಗೇನು ತಾಕತ್ತಿಲ್ವಾ, ಧೈರ್ಯ ಇಲ್ವಾ, ನಾವೇ ಒಂದು ತಂಡ ರಚನೆ ಮಾಡ್ಕೊಳ್ತೀವಿ ಅಂತ ಈಗಾಗಲೇ ಒಂದು ಕಡೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಈಗಾಗಲೇ ಸೆಟ್ ನಿಂತಿದ್ದಾರೆ. ಟೀಮ್ 3 ಈಗಾಗಲೇ ಹೇಳಿದಾಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟೀಮ್ 3 ನ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ಯಾರಿರ್ತಾರೆ, ಎಲ್ಲೆಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ ಅಂತ ಗಮನಿಸೋದಾದ್ರೆ ಚಿಕ್ಕಬಳ್ಳಾಪುರ, ತುಮಕೂರು, ಮಧುಗಿರಿ, ಹಾವೇರಿ ಈ ಭಾಗದಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಇದರ ನಾಯಕತ್ವವನ್ನ ಛಲವಾದಿ ನಾರಾಯಣಸ್ವಾಮಿ, ಮಾಜಿ CM ಏನು ಸದಾನಂದ ಗೌಡರು, ಈಗ ಸಂಸದರಾಗಿರುವಂತಹ ವಿ ಸೋಮಣ್ಣನವರು, BC ಪಾಟೀಲ್ರು, ನಳಿನ್ ಕುಮಾರ್ ಕಟೀಲ್ರು, ಲಿಂಬಾವಳಿ ಹಾಗೆ ಮುನಿಸ್ವಾಮಿ ಸೇರಿದಂತೆ ಹಲವಾರು ನಾಯಕರು ಈ ಟೀಮ್ 3 ನಲ್ಲಿ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ ಅನ್ನೋದು ಕೂಡ ಗಮನಿಸಬಹುದು. ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಮಧುಗಿರಿ, ಹಾವೇರಿ ಟೋಟಲ್ ಆಗಿ ಇಷ್ಟೇ ಗಮನಿಸಬಹುದು. ರಾಜ್ಯದಾದ್ಯಂತ ಎಲ್ಲಿ ರೈತರು ಸಂಕಷ್ಟವನ್ನ ಅನುಭವಿಸಿದ್ದಾರೆ, ಈ ವಕ್ಫ್ನಿಂದ ಏನೇನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನ ಜನರಲ್ಲಿ ತುಂಬಬೇಕಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಮನೆಯೊಂದು 3 ಬಾಗಿಲಾದ ಕರ್ನಾಟಕ ಬಿಜೆಪಿ ಅಂತಾನೆ ಹೇಳ್ಬೋದು. ನಾಯಕರ ನಿರ್ಧಾರಕ್ಕೆ ಕಾರ್ಯಕರ್ತರು ಗಲಿಬಿಲಿ ಆಗಿ ಹೋಗ್ಬಿಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಮೊದಲನೇದಾಗಿ ಇದ್ರ ಬಗ್ಗೆ ಹೇಳೋದಾದ್ರೆ. ಚಂದ್ರಕಲಾ, ಈಗಾಗಲೇ ಬಿಜೆಪಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಬೇಕು, ಯಾವೆಲ್ಲ
ರೈತರಿಗೆ ಒಂದ್ ಕಡೆ ಈ ನೋಟಿಸ್ ಹೋಗಿದೆ, ಯಾವೆಲ್ಲ ಮಠಾಧೀಶರಿಗೆ ಆಸ್ತಿಗಳಿಗೆ ನೋಟಿಸ್ ಹೋಗಿದೆ, ಅದನ್ನೆಲ್ಲವನ್ನು ಕೂಡ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಆದ್ರೆ ಮಾಡುವಂತ ಹೋರಾಟ ವಿಪಕ್ಷವಾಗಿ ಅದು ಒಂದು ಕಡೆ ಒಂದೇ ಸೂರಿನಡಿ ಎಲ್ಲರೂ ಕೂಡ ಹೋಗುವಂತದ್ದು, ಅದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಹೋಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದು ಬಿಜೆಪಿಯ ಪಾಳ್ಯದಲ್ಲಿ ಒಂದು, ನೀವು ಮೊದಲೇ ಹೇಳಿದಂತೆ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ರೀತಿಯಲ್ಲೇ ಬಿಜೆಪಿಯ ಪಕ್ಷದಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಒಂದು ಕಡೆ ವಿಜಯೇಂದ್ರ ಅವರ ನೇತೃತ್ವದಲ್ಲೂ ಕೂಡ ಒಂದು ತಂಡ ಕೂಡ ಇರ್ತಕ್ಕಂಥದ್ದು, ಅದು ಇಡೀ ರಾಜ್ಯಾದ್ಯಂತ ಕೂಡ ಕೆಲವು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕೂಡ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಆಲಿಸುವಂತ ಪ್ರಯತ್ನಕ್ಕೆ ಒಂದು ಟೀಮನ್ನ ಮಾಡಿರ್ತಕ್ಕಂಥದ್ದು ಪಕ್ಷದ ವತಿಯಿಂದ. ಆದ್ರೆ ಇನ್ನೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳು, ಅರವಿಂದ್, ಈಗೇನು ಲಿಂಬಾವಳಿ ಅವರು ಸೇರಿದಂತೆ ಹಲವು ನಾಯಕರು ಏನಿದ್ದಾರೆ ಇವರು ಕೂಡ ಒಂದು ಟೀಮ್ ಅನ್ನ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಒಂದು ಪ್ರತ್ಯೇಕವಾಗಿ ಈಗಾಗಲೇ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಕೂಡ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ, ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹರೀಶ್ ಅವರು, ರಮೇಶ್ ಜಾರಕಿಹೊಳಿ ಮತ್ತೆ BV ನಾಯಕ್ ಸೇರಿದಂತೆ ಹಲವು ನಾಯಕರು ಕೂಡ ಒಂದು ಟೀಮ್ ಅನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಟೀಮು ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದಿಂದ ಒಂದು ಅಭಿಯಾನವನ್ನ ಇದನ್ನ ಆರಂಭ ಮಾಡಿಸುತ್ತೆ. ಒಂದ್ ಕಡೆ ಗುಲ್ಬರ್ಗ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೀದರ್, ಬೆಳಗಾವಿ ಜಿಲ್ಲೆ ಈ ಒಂದು ಹಂತದಲ್ಲಿ ಪ್ರವಾಸವನ್ನ ಕೈಗೊಳ್ಳಲು ತೀರ್ಮಾನ ಕೂಡ ಕೈಗೊಂಡಿದ್ದಾರೆ. ಇನ್ನೊಂದು ಕಡೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೂಡ ಒಂದು ಟೀಮ್ ಕೂಡ ಹೋಗ್ತಾ ಇದೆ. ಹೀಗೆ ಒಂದೇ ಪಕ್ಷದ ಏನು ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಮಾಡ್ತಕ್ಕಂಥ ಈ ಹೋರಾಟ ಏನಿದೆ ಇದು ವಿಭಿನ್ನವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಬಿಜೆಪಿ ಪಕ್ಷದಲ್ಲಿ ಯಾವುದು ಕೂಡ ಸರಿ ಇಲ್ವೇನೋ, ಅಸಮಾಧಾನ ಇದೆ, ವಿಜೇಂದ್ರ ಅವರ ಮಾತು ಯಾರು ಕೂಡ ಕೇಳ್ತಾ ಇಲ್ಲ ಅನ್ನುವಂತ ನಿಟ್ಟಿಗೂ ಕೂಡ ಇದು ಆಡಳಿತಾರೂಢ ಪಕ್ಷಕ್ಕೂ ಕೂಡ ಒಂದ್ ಕಡೆ ಅಸ್ತ್ರವಾಗಿ ಪರಿಣಮಿಸುವಂತ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಈಗಾಗಲೇ DCM DK ಶಿವಕುಮಾರ್ ಕೂಡ ಟೀಕೆ ಮಾಡಿದ್ದಾರೆ, ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಟೀಕೆ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿ ನಾಯಕರಲ್ಲೇ ಒಂದ್ ಕಡೆ ಒಡಕು ಮೂಡಿದೆ. ಯಾವ ರೀತಿಯಾಗಿ ಇವರು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟನ ಮಾಡ್ತಾರೆ, ಜನರಿಂದ ಸಮಸ್ಯೆಗಳನ್ನ ಕೇಳ್ತಾರೆ ಅನ್ನುವಂತಹ ಸಾಮಾನ್ಯ ಪ್ರಶ್ನೆ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಚಂದ್ರಕಲಾ.